ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಕೆಲ ಹಿರಿಯ ನಾಯಕರು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಶಾಸಕ ಮತ್ತಿಮೂಡ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ವಿರುದ್ಧವೇ ಕೆಲವೊಬ್ಬರು ಮಾತನಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಶ್ನೆಯೇ ಇಲ್ಲ. ವಿಜಯೇಂದ್ರ ನೇತೃತ್ವದಲ್ಲಿ 19 ಸಂಸದರು ಗೆದ್ದಿದ್ದಾರೆ. ಮುಂದೆ ಸಮಸ್ಯೆ ಬಂದರೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ. ವಿಜಯೇಂದ್ರ ಮುಂದುವರಿಯಲಿ, ರೆಬಲ್ಸ್ಗೆ ಬುದ್ಧಿ ಹೇಳಬೇಕು ಹೈಕಮಾಂಡ್. ಹೈಸಭೆ ಬಳಿಕ ಶಾಸಕ ಬಸವರಾಜ ಮತ್ತಿಮೂಡ್ ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ನಾಟಕ ಪ್ರಭಾರಿಗಳಾದಂಥ ರಾಧಾಮೋಹನ್ ಅಗ್ರವಾಲ್ಜಿ ಅವರು ಎಲ್ಲ ಶಾಸಕರಿಗೆ ಇವತ್ತು ಸಂಘಟನಾ ಪರ್ವಗೋಸ್ಕರ ಇವತ್ತೆಲ್ಲ ಶಾಸಕರಿಗೆ ಇವತ್ತು ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ನಡೀತಕ್ಕಂಥ ಕೆಲವು ಘಟನೆಗಳು ಎಲ್ಲರೂ ಶಾಸಕರು ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ, ಏನೇನು ನಡೆದಿದೆ, ಸರ್ಕಾರದ ಮೇಲೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಇವತ್ತು ನಮ್ಮ ಕರ್ನಾಟಕ ಉಸ್ತುವಾರಿಗಳಾದ ರಾಧಾಮೋಹನ್ ಅಗ್ರವಾಲ್ಜಿ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯಣ್ಣವ್ರ ನೇತೃತ್ವದಲ್ಲಿ 1 ವರ್ಷ ಮುಗಿದು 2ನೇ ವರ್ಷ ನಾವು ಮಾಡ್ತಾ ಇದಕ್ಕೆ ಸಂಘಟನೆ ಕೆಲಸಗಳು ಎಲ್ಲ ಶಾಸಕರು ಮತ್ತು ಎಲ್ಲ ಪಕ್ಷದ ಹಿರಿಯರು ನಾಯಕರ ಜೊತೆಯಲ್ಲಿ ನಾವೆಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ರಾಜ್ಯಾಧ್ಯಕ್ಷರು ಏನೇನು ನಮ್ಮ ಕೆಲಸ ಕೊಟ್ಟಿದ್ದಾರೆ ಅವೆಲ್ಲ ಕೆಲಸಗಳು ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಕೆಲಸಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಮಧ್ಯದಲ್ಲಿ ಕೂಡ ಕೆಲವು ಪಕ್ಷದ ಹಿರಿಯರಾದಂಥವರು ಬೇರೆ ಬೇರೆ ವಿಷಯಗಳಲ್ಲಿ ರಾಜ್ಯದಲ್ಲಿ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.